आपादमौलिपर्यन्तं गुरूणाम् आकृतिं स्मरेतेन विघ्नाः प्रणश्यन्ति सिद्ध्यन्ति च मनोरथाः लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये तस्मात् अभावत्वं दुर्निरूपम् इति चेन्न नास्ति इति प्रतीतिविषयत्वस्य ಅಭಾವಲಕ್ಷಣತ್ವೇನ ವಿವಕ್ಷಿತತ್ವಾತ್. ಇಷ್ಟೆಲ್ಲ ವಿಚಾರ ಮಾಡಿದಾಗ ಅಭಾವ ಹಾಗೆ ಅಂದ್ರೆ ಅದು ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಹೇಳೋಣವೇ ಹಾಗೆಂದ್ರೆ ಹಾಗೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ನಾಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ ಅಭಾವಲಕ್ಷಣತ್ವೇನ, ಅದು ಇಲ್ಲ. ಒಂದು ಪದಾರ್ಥದ ಜ್ಞಾನ ನಮಗಿದ್ದೆ, ಘಟದ ಜ್ಞಾನ ಇದೆ ಹಾಗೆಂದ್ರೆ ಒಂದು ಕಡೆಯಲ್ಲಿ ಘಟವನ್ನು ನೋಡಿರ್ತೀವಿ, ಘಟದ ಭಾವ ಇದೆ. ಇನ್ನೊಂದು ಕಡೆ ನೋಡ್ತೀವಿ, ಘಟದ ಅಭಾವ ಜ್ಞಾನ ಇದೆ ನಮಗೆ. ಮನೆಯಲ್ಲಿ ಘಟ ಇಲ್ಲ, ಅನಭಾವ ಜ್ಞಾನ ಇದೆ. ಅದರಿಂದ ನಾಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ, ಅದರಿಂದ ಯಾವುದು ನಾಸ್ತಿ ಇಲ್ಲ ಎಂಬ ಒಂದು ವಿಷಯಕ್ಕೆ ಜ್ಞಾನದ ವಿಷಯವಾಗಿದೆಯೋ, ಇಲ್ಲ ಎಂಬ ಒಂದು ಜ್ಞಾನದ ವಿಷಯ ಯಾವುದಾಗಿದೆಯೋ ಅದು ಅಭಾವ ಲಕ್ಷಣ ಹಾಗೆ ಅಂತ ನಾವು ಹೇಳಲಿಕ್ಕಿದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾಸ್ತಿ ಇತಿ ಈ ಘಟವನ್ನು ನೋಡಿ ಇದು ಬೆಳ್ಳಗೆ ಇಲ್ಲ ಹಾಗೆ ಅಂತ ನಾವು ಹೇಳ್ತೀವಿ. ನಚ ದ್ವಿತೀಯ ಪ್ರತೀತೌ ಭಾವಸ್ಯಾಪಿ ಅಯಂ ಶುಕ್ಲಃ ನ ಇತಿ ಪ್ರತೀತಿ ವಿಷಯತ್ವೇನ ತನ್ನ ಅತಿವ್ಯಾಪ್ತಿ ಅಭಾವೇ ಅವ್ಯಾಪ್ತಿಶ್ಚ. ಮೊದಲು ಘಟವನ್ನ ನೋಡ್ತೀವಿ, ಘಟ ಇದೆ ಎಂಬ ಜ್ಞಾನ ಬಂತು, ಆದ್ರೆ ಅದು ಬೆಳ್ಳಗಿಲ್ಲ ಅಂತ ಅಭಾವ ಜ್ಞಾನವೂ ಬರ್ತದೆ ನಮಗೆ. ಅದು ಯಾವುದದು? ದ್ವಿತೀಯ ಪ್ರತೀತಿ. ಮೊದಲನೇ ಬಾರಿ ಜ್ಞಾನ ಇದು ಘಟ ಘಟ ಇದೆ, ಆದ್ರೆ ಇದು ಬೆಳ್ಳಗಿಲ್ಲ, ಶುಕ್ಲಃ ನ ಅಂತ ಆ ಭಾವ ಪದಾರ್ಥಕ್ಕೆ ಭಾವ ಪದಾರ್ಥದಲ್ಲಿ ಅಭಾವದ ಜ್ಞಾನ ಬರುತ್ತದೆ. ಅದರಿಂದ ಅತಿವ್ಯಾಪ್ತಿ ಆಗೋದಿಲ್ಲವಾ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅಂದ್ರೆ ನಾಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ ಅಂತ ನಾವು ಹೇಳಿದ್ರೆ ನೋಡಿ, ಇಲ್ಲಿ ಅತಿವ್ಯಾಪ್ತಿ ಬರಲ್ಲವಾ ಅಂತ ಪ್ರಶ್ನೆ. ಘಟ ಇದೆ, ಘಟದಲ್ಲಿ ಘಟ ಇದೆ, ಘಟದಲ್ಲಿ ಶುಕ್ಲತ್ವ ಅಂದ್ರೆ ವೈಟ್ ಕಲರ್ ಎನ್ನುವುದು ಇಲ್ಲ, ವೈಟ್ನೆಸ್ ಎನ್ನುವುದು ಇಲ್ಲ. ಸರಿ, ಅಲ್ಲಿಂದ ಅದರಿಂದ ನಾಸ್ತಿ ಇತಿ ಪ್ರತೀತಿ ವಿಷಯತ್ವ, ಘಟ ಇದಲ್ಲ, ಘಟದ ಜ್ಞಾನ ಬಂತಲ್ಲ, ಮತ್ತೆ ನೀವು ಹೇಗೆ ನಾಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ ಅಂತ ಹೇಳ್ತೀರಿ? ಅತಿವ್ಯಾಪ್ತಿ ಬಂತಲ್ವಾ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅಭಾವದಲ್ಲಿ ಅತಿವ್ಯಾಪ್ತಿ ಬರುವುದಿಲ್ಲವೇ ಅಂದ್ರೆ ಬರುವುದಿಲ್ಲ. ಯಾಕೆ? ಘಟದ ಅಭಾವದಲ್ಲಿ ಘಟೋ ನಾಸ್ತಿ ಎನ್ನುವಂತೆ ಘಟ ಅಭಾವ ಅಸ್ತಿ ಅಂತಲೂ ಹೇಳಿಕ್ ಬರುತ್ತದೆ. ಆಗ ನಾಸ್ತಿ ಪ್ರತೀತಿ ಅಭಾವದಲ್ಲಿ ಬರೋದಿಲ್ಲ. ಅದರಿಂದ ಅವ್ಯಾಪ್ತಿ ಹಾಗೆ ಅಂತ ಹೇಳಿದ್ರೆ ಅವ್ಯಾಪ್ತಿಯು ಬರೋದಿಲ್ಲ. ಇವೆಲ್ಲ ಯಾವಾಗ? ಪ್ರಥಮ ಪ್ರತೀತಿ ಜ್ಞಾನವಲ್ಲ. ಘಟ ಬೆಳ್ಳಗಿಲ್ಲ ಎನ್ನುವುದು ಮತ್ತು ಘಟದ ಅಭಾವವಿದೆ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನವಲ್ಲ. ಅದು ಯಾಕೆ? ಒಂದು ವಸ್ತುವನ್ನ ನೋಡಿದ ಕೂಡಲೇ ಮೊದಲು ಬರುವುದು ಜ್ಞಾನ ಪ್ರಥಮ ಪ್ರತೀತಿ, ಅದೇ ಫಸ್ಟ್ ಬರುವ ಜ್ಞಾನ. ಘಟ ಅಸ್ತಿ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನ. ಶುಕ್ಲಃ ನ, ಅದು ಬೆಳ್ಳಗಿಲ್ಲ ಎನ್ನುವುದು ದ್ವಿತೀಯ ಪ್ರತೀತಿ ಜ್ಞಾನ. ಹೇಗೋ ಅದರಂತೆ ಅಭಾವದಲ್ಲೂ ಕೂಡ ಘಟ ನಾಸ್ತಿ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನ, ಘಟ ಇಲ್ಲ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನ. ಘಟ ಅಭಾವ ಅಸ್ತಿ, ಘಟದ ಅಭಾವ ಇದೆ ಹಾಗೆ ಅಂತ ಹೇಳುವುದು ಅದು ದ್ವಿತೀಯ ಪ್ರತೀತ ಜ್ಞಾನ ಆಗ್ತದೆ. ಅದರಿಂದ ನಾವು ಲಕ್ಷಣದಲ್ಲಿ ಪ್ರಥಮ ಪ್ರತೀತಿ ಅಂತ ಇಟ್ಟುಕೊಂಡು ನಾವು ಹೇಳಿದಾಗ ಈ ಅತಿವ್ಯಾಪ್ತಿ ದೋಷ ಬರುವುದಿಲ್ಲ. ಇದು ಹಿಂದೆ ನೋಡಿದೀವಿ, ಅದರದೇ ಸೇಮ್ ವಿವರಣೆ ಇಲ್ಲಿ ಬರುತ್ತದೆ. ಭ್ರಮ ಅಭಾವ ಜ್ಞಾನ ಅಥವಾ ಆರೋಪಿತ ಅಭಾವ ಜ್ಞಾನಗಳಲ್ಲೂ ಕೂಡ ಅತಿವ್ಯಾಪ್ತಿ ಆಗುವುದಿಲ್ಲ. ಯಾಕೆ ಹಾಗೆಂದ್ರೆ ನಾವಿಲ್ಲಿ ಪ್ರತೀತಿ ಅಂತ ಹೇಳಿದ್ರಿಂದ ಅದು ಯಥಾರ್ಥ ಜ್ಞಾನವನ್ನೇ ನಾವು ವಿವಕ್ಷಾ ಮಾಡಿ ಹೇಳ್ತಾ ಇದ್ದೀವಿ ಹೊರತು ಆರೋಪಿತವಾದದ್ದು ಭ್ರಮ ಇತ್ಯಾದಿಗಳನ್ನು ನಾವು ತೆಗೆದುಕೊಂಡಿಲ್ಲ ಹಾಗೆ ಅಂತ. ಅಚ ಆರೋಪಿತ ಅಭಾವೇ ಅತಿವ್ಯಾಪ್ತಿ ಪ್ರತೀತಿ ಪದಸ್ಯ ಪ್ರಮಾಪರತ್ವ ಹಾಗೆ ಅಂತ. ಇನ್ನು
ನನು ಪ್ರಾಗಭಾವೆ ಭವಿಷ್ಯತಿ ಇತಿ ಪ್ರತೀತಿ ವಿಷಯತ್ವಸ್ಯ ಪರಧ್ವಂಸ ಅಭಾವೆ ವಿನಷ್ಟಃ ಇತಿ ಪ್ರತೀತಿ ವಿಷಯತ್ವಸ್ಯ ಸದ್ಭಾವೇನ ನಾಸ್ತಿ ಇತಿ ವಿಷಯತ್ವ ಅಭಾವ ತತ್ರ ಅತಿವ್ಯಾಪ್ತಿಃ ಇತಿ ಚೇತ್ ಮೈವಂ ಕಾರ್ಯೋತ್ಪತ್ತೇಃ ಪೂರ್ವಂ ಕಾರ್ಯಧ್ವಂಸಾನಂತರಂ ನಾಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ ಸರ್ವಜನ ಅನುಭವ ಸಿದ್ಧತ್ವಾತ್. ಇಲ್ಲಿ ಪ್ರಾಗಭಾವ ಅಂದ್ರೆ ಏನು? ಈಗ ಪಾಟರ್ ಅಂದ್ರೆ ಕುಲಾಲ ಅವ್ರು ಮಡಿಕೆಯನ್ನ ಮಾಡ್ತಾರೆ. ಕುಲಾಲ ಮಡಿಕೆ ಮಾಡ್ಲಿಕ್ಕೆ ಮುಂಚೆ ಏನಿದೆ? ಅಭಾವ ಇದೆ. ಮಡಿಕೆ ಅಭಾವ ಇದೆ. ಘಟದ ಮಡಿಕೆಯ ಅಭಾವ ಇದೆ. ಅದನ್ನ ಏನ್ ಕರೀತಾರೆ? ಅಭಾವವನ್ನ ಪ್ರಾಗಭಾವ ಅಂತ ಕರಿತೀವಿ. ನೋಡಿ, ಅಭಾವದಲ್ಲೂ ಕೂಡ ವೆರೈಟೀಸ್ ಇದೆ. ಈಗ ಬೆಳಿಗ್ಗೆ ಅಡಿಗೆ ಮಾಡಬೇಕು ಅಥವಾ ಮಧ್ಯಾಹ್ನ ಅಡಿಗೆ ಮಾಡಬೇಕು, ಅನ್ನ ಮಾಡಬೇಕು, ಅನ್ನ ಆಗಿಲ್ಲ. ಅನ್ನ ಮಾಡ್ಲಿಕ್ಕೆ ಮುಂಚೆ ಏನಿದೆ? ಅನ್ನದ ಪ್ರಾಗಭಾವ ಇದೆ. ಅನ್ನ ಆದ್ಮೇಲೆ ಆ ಪ್ರಾಗಭಾವ ಹೋಯ್ತು. ಅನ್ನ ಇದೆ ಅಥವಾ ಅನ್ನ ಇಲ್ಲ ಅವಾಗ. ನೋಡಿ, ಅಭಾವದ ಕ್ಯಾಟಗರಿ ನೋಡ್ತಾ ಇದ್ದೀವಿ. ಅಭಾವನೆ ಪದಾರ್ಥ ಹುಟ್ಲಿಕ್ಕೆ ಮುಂಚೆ ಯಾವ ಅಭಾವ ಇದೆ? ಪ್ರಾಗಭಾವ ಇದೆ. ಪದಾರ್ಥ ನಾಶ ಆದ ಮೇಲೆ, ಈಗ ಅನ್ನ ಎಲ್ಲ ಊಟ ಮಾಡಿ ಆಯ್ತು, ಈಗೇನ್ ಬಂತು? ಮತ್ತೆ ಅನ್ನದ ಅಭಾವ ಬಂತು. ಈ ಅಭಾವವನ್ನು ಏನ್ ಕರಿತೀವಿ? ಪ್ರಧ್ವಂಸ ಅಭಾವ ಅಂತ. ಹುಟ್ಟಿದ ಮೇಲೆ ನಾಶವಾಯಿತು, ತನ್ನಿಮಿತ್ತಕವಾದ ಅಭಾವ. ನೋಡಿ, ಹುಟ್ಲಿಕ್ಕೆ ಮುಂಚೆ ಇರುವ ಅಭಾವ ಬೇರೆ, ಧ್ವಂಸ ಆದ ಮೇಲೆ ಬರುವ ಅಭಾವ ಬೇರೆ. ಇನ್ನು ಮೂರನೇ ಕ್ಯಾಟಗರಿ ಸದಾ ಅಭಾವ ಅಂತ ಹೇಳ್ತೀವಿ. ಅದು ಯಾವ ಕಾಲದಲ್ಲೂ ಇರೋದೇ ಇಲ್ಲ. ಈ ರೀತಿಯಾಗಿ ಅಭಾವದಲ್ಲಿ 3 ಕ್ಯಾಟಗರಿ ಇದೆ: ಪ್ರಾಗಭಾವ, ಪ್ರಧ್ವಂಸ ಅಭಾವ, ಸದಾಭಾವ. ಹಾಗೆ ಸ್ಪಷ್ಟ ಆಯ್ತಾ ಇದು? ಅರ್ಥ ಆಯ್ತು ಗುರುಗಳೇ. ಮೊಲದ ಕೋಡು ಅನ್ನೋದು ಯಾವ ಕಾಲದಲ್ಲೂ ಇರೋದಿಲ್ಲ. ಸದಾಭಾವ, ಕರೆಕ್ಟ್. ಈಗ ನೋಡಿ, ನಾನು ಪ್ರಾಗಭಾವೆ ಭವಿಷ್ಯತಿ ಇತಿ ಪ್ರತೀತಿ ವಿಷಯತ್ವಸ್ಯ ಪರಧ್ವಂಸಾಭಾವೆ ವಿನಷ್ಟಃ ಇತಿ ಪ್ರತೀತಿ ವಿಷಯತ್ವಸ್ಯ ಸದ್ಭಾವೇನ ನಾಸ್ತಿ ಇತಿ ವಿಷಯತ್ವ ಅಭಾವ ತತ್ರ ಅತಿವ್ಯಾಪ್ತಿ. ಅಂತ ಅಭಾವದಲ್ಲೂ ಕೂಡ ಪ್ರಾಗಭಾವ, ಪ್ರಧ್ವಂಸಾಭಾವ, ಅದರಲ್ಲೂ ಕೂಡ ಅಭಾವ ಇದ್ದೇ ಇದೆಲ್ಲ ಹಾಗೆ ಅಂತ ಹೇಳಿದ್ರೆ ಹಂಗೆ ಹೇಳಿ ಬರೋದಿಲ್ಲ. ಘಟನಾಸ್ತಿ ಎಂಬ ಜ್ಞಾನ ಬರುತ್ತದೆ, ಅದರಿಂದ ಅಭಿವ್ಯಾಪ್ತಿ ಆಯಿತು ಅಂದ್ರೆ ಇಲ್ಲ. ಇಲ್ಲಿಯೂ ಕೂಡ ಕಾರ್ಯೋತ್ಪತ್ತಿಯ ಮುನ್ನ ನಾಸ್ತಿ ಇತಿ ಪ್ರತೀತಿ ವಿಷಯವಾಗಿರುವುದು ಎಲ್ಲರ ಅನುಭವಕ್ಕೂ ಕೂಡ ಬಂದಿದೆ. ಘಟ ಹುಟ್ಲಿಕ್ಕೆ ಮುಂಚೆ ಘಟದ ಅಭಾವ ಇದೆ ಎಂಬುದು ಎಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ. ಅದರಂತೆ ಪ್ರಧ್ವಂಸ ಅಭಾವ ಅಂದ್ರೆ ಘಟ ನಾಶವಾಯಿತು, ಅಂತಹ ವಿಷಯದಲ್ಲೂ ಕೂಡ ಪ್ರತೀತಿ ವಿಷಯವಾಗಿರುವುದರಿಂದ ಇಲ್ಲಿ ನಾಸ್ತಿ ಇತಿ ಪ್ರತೀತಿ ವಿಷಯವಾಗಲಿ, ಅದರಿಂದ ಅವ್ಯಾಪ್ತಿ ಬರುತ್ತದ ಅಂದ್ರೆ ಅಲ್ಲೂ ಕೂಡ ಬರೋದಿಲ್ಲ. ಇಲ್ಲಿಯೂ ಕೂಡ ಕಾರ್ಯಧ್ವಂಸ ನಂತರ ಅಂದ್ರೆ ಘಟದ ನಾಶ ಆದ ಬಳಿಕ ನಾಸ್ತಿ ಇತಿ ಪ್ರತೀತಿ ವಿಷಯವಾಗಿರುವುದು ಎಲ್ಲರ ಅನುಭವ ಸಿದ್ಧ. ಹಾಗೆ ಸ್ಪಷ್ಟ ಆಗಿದೆಯಾ ಇದು? ಆಗಿದೆ ಗುರುಗಳೇ. ಇನ್ನು ನಾನು ಅಂತ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇನ.